ಕೆರೆ ಇವತ್ತು ಋಷಿಕುಮಾರ ಸ್ವಾಮಿಗಳೇ ಹರಿಕತೆ ಬಗ್ಗೆ ಮಾತಾಡ್ತಾ ಇದ್ವಿ. ಅದೇ ಏನಾಯ್ತು, ಒಂದು 3,000 ಜನ ಮೈಸೂರು ಕಾರ್ಯಕ್ರಮ ಆಯ್ತು. ಟವಲ್ ಕೊಡ ಅಂದೆ, ನೋಡು ಅಂದೆ ಜನ ಇವತ್ತು ಯಾವ ಕತೆ ಮಾಡಬೇಕು ನೀವೇ ಹೇಳ್ಬಿಡಿ, ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ ಅಂದೆ. ಹಿಂಗಂದೆ ಅಷ್ಟೇ. ಅಲ್ಲಿ ಯಾವ್ದೋ ಒಂದು ಬಾಡಿ ಎದ್ದು ನಿಂತ್ಕಂತು, ನಾನು ನೋಡೇ ಇಲ್ಲ. ಗೋಲ್ಡ್ ಕಂಬ ಮಾಡಿ ಬುದೇ ಅಂತು. ಅಯ್ಯೋ ಪಾಪ. ತಿರ್ಗಿದ್ರೆ ಅವನೇ ಅಂದ್ರೆ ಅವ್ನು ನೋಡಿದ್ರೆ ಯಂತ್ರ ಕಟ್ಟಿಸ್ಕೋಬೇಕು ಹಂಗವನೇ. ಗೋಲ್ಡ್ ಕಂಬ ಮಾಡಿ ಎಲ್ಲಾ ಬುಕ್ಕು ತಿರ್ಗು ಹಾಕಿದ್ರು ನಾನು ಎಲ್ಲೂ ಗೋಲ್ಡ್ ಕಂಬದ ಕತೆ ಕೇಳಿಲ್ಲ. ಈಗ 3,000 ಜನ ಅವ್ರೆ ಮನೆ ಹಾಳಾಗೋಗ. ನಾನು ಕೇಳ್ಬಿಟ್ಟಿದೀನಿ ಏನ್ ಮಾಡ್ಬೇಕಲ್ಲ ಅಂತ. ಇದು ಒಳ್ಳೆ ರಾಜಾರಕ್ ಬಂತಲ್ಲ ಅನ್ಕೊಂಡ್ ಮ್ಯಾಲೆ ಕೆಳಗೆ ಎಲ್ಲ ನೋಡಿದ್ ಗಂಟ್ಲೊಣಗೋಯ್ತು ಕೀರ್ತಿ. ಇನ್ ಬರಲ್ಲ ಅಂದ್ರೆ ಸಿಗಾಕೊಂಡ್ಬಿಡ್ತೀನಿ. ಯಾವ ಸೀಮೆ ಕೇಳಿದ್ರಿ ನೀವು ಅಂದ್ಬಿಡ್ತಾನೇನು. ಸರಿ ಆಯ್ತು ಕೀರ್ತಿ, ನಾನು ಅದನ್ನ ಬಿಟ್ಕೊಡಂಗಿಲ್ಲ. ಗರುಡ್ಗಂಬದಲ್ಲಿ ಯಾವ ಪರ್ವನಪ್ಪ? ಗರುಡ್ಗಂಬದಲ್ಲಿ ಪರ್ವ. ಅದೇ ಕಂಬುದಿ ಗರುಡ್ಗಂಬದ್ದು 14ನೇ ಪರ್ವ ಅಂದ. 14ನೇ ಪರ್ವದಲ್ಲಿ ಗರುಡ್ಗಂಬ ಆಯ್ತಾ? ನಂಗೆ ಕೇಳಿಲ್ಬೇಕು. 14ನೇ ಪರ್ವ ಆಯ್ತಾಯ್ತು. ಎಲ್ಲಿಗೆ ಕತೆ ತಾಂಡೋಗ್ಬೇಕಪ್ಪ? ಅದೇ ಬುದ್ಧಿ ವಿಷ್ಣು ತಾವ ಜಗಳ ಆಡ್ಕೊಂಡು ರೆಕ್ಕೆ ಪುಕ್ಕ ಕಿತ್ತಾಕತ್ತದಲ್ಲ ಅಂದ ಸಿಗಾಕೊಂಬಿಡ್ತು. ಇದು ಗರುಡ ಗರ್ವಭಂಗ, ಅವ್ನ್ ಗಲ್ಡ್ಗಮ್ಮ ಮಾಡ್ಕೊಂಬಿಟ್ಟ. ಎಂತೋ ಕಥೆನೋ ಅಪ್ಪ ಯಪ್ಪ. ಅವತ್ತೇ ಬಿಟ್ಟಿದ್ದು, ನಿಮ್ಗೆ ಏನ್ ಬೇಕು ಅಂತ ಕೇಳಲ್ಲ. ನೋಡಪ್ಪ ಇವತ್ತು ಈ ಕತೆ ಮಾಡ್ತೀನಿ, ಹೋಗ್ಬಿಡ್ರಪ್ಪ. ಯಾಕೆ ಬೇಕು ಅಂದ್ರೆ, ನಮ್ಮಲ್ಲಿ ಗ್ರಾಮೀಣ ಸೊಗಡಿನಲ್ಲಿ ನಿಮ್ಗೆ ಇಲ್ಲಿರೋ ಹುಡುಗರಿಗೆ, ಬೆಂಗಳೂರಿನಲ್ಲಿರೋ ಹುಡುಗರಿಗೆ ಮಹಾಭಾರತ ಕೇಳಿದ್ರು ಗೊತ್ತಿಲ್ಲ, ರಾಮಾಯಣ ಕೇಳಿದ್ರು ಗೊತ್ತಿಲ್ಲ. ಗ್ರಾಮೀಣತೆಯಲ್ಲಿ ನೀವು ಯಾವ ಕಥೆನ ಕೇಳ್ತಿರೋ ಮಕ್ಳಿಗೆ ಗೊತ್ತಿರುತ್ತೆ. ಕಾರಣ ಇಷ್ಟೇ, ಪ್ರತಿಯೊಂದು ಹಳ್ಳಿಗಾಡುಗಳಲ್ಲಿ ದಿವಸ ಭಜನೆ ಮಾಡ್ತಾರೆ ದೇವಸ್ಥಾನದಲ್ಲಿ, ಇಲ್ಲಾಂದ್ರೆ ದಿವಸ ಏನಾದ್ರೂ ಒಂದು ಇರ್ತದೆ. ನಾವೆಲ್ಲ ಹಳ್ಳಿಲಿ ಬೆಳೆದವರಾದ್ರಿಂದ ನಮ್ಗೆ ಗೊತ್ತಾಯ್ತು, ಕೀರ್ತಿಗೂ ಗೊತ್ತಾಯ್ತು. ಆ ಭಾವ ಯಾವತ್ತಾಯ್ತು, ಆ ರಾಮಾಯಣ ಮಹಾಭಾರತಗಳು ಎಲ್ಲರಿಗೂ ಗೊತ್ತಾಗೋಯ್ತು. ನಾವಿಲ್ಲಿ ರಾಮಾಯಣ ಮಾಡ್ತಿದೀವಿ ಅಂತ ಕೇಳೋರು, ರಾಮಾಯಣ ಎಲ್ಲಿಗೆ ಮಾಡ್ಕೊಂಡಿದೀವಿ ಗೊತ್ತಾ? ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನಾರ್ಥನಾಗಿ 14 ವರ್ಷ ವನವಾಸಕ್ಕೆ ಹೋದಾಗ ದುರುಳನಾದ ರಾವಣನು ಮಾತೆಯಾದ ಸೀತೆಯನ್ನು ಕದ್ದೊಯ್ದು ಅಶೋಕವನದಲ್ಲಿ ಬಚ್ಚಿಟ್ಟು, ಮಾತೆ ಸೀತೆಗೋಸ್ಕರವಾಗಿ ಶ್ರೀರಾಮಚಂದ್ರ ಹುಡುಕಾಡುತ್ತ ಕಿಷ್ಕಿಂಧಾ ನಗರಕ್ಕೆ ಬಂದು ಹನುಮಂತನಲ್ಲಿ ಪ್ರೀತಿಯನ್ನು ಗಳಿಸಿ, ಸುಗ್ರೀವನಲ್ಲಿ ಸಖ್ಯವನ್ನು ಗಳಿಸಿ, ಹನುಮಂತನಿಂದ ಸೀತಾಮಾತೆ ಇರುವ ಜಾಡನ್ನರಿತು ಶಿವೇಲಾದ್ರಿಗಿರಿಗೆ ಕಲ್ಲಿನ ಸೇತುವೆಯನ್ನು ನಿರ್ಮಾಣ ಮಾಡಿ ಶಿವೇಲಾದ್ರಿಗಿರಿಗೆ ಬಂದು ನೆಲೆಸಿದ್ದಾನೆ. ತ್ರಿಕುಟಾಚಲ ಪರ್ವತ ರಾಮನಿಗೂ ಯುದ್ಧ. ಎಲ್ಲಿಗೆ ಬಂತು ರಾಮಾಯಣ? ಒಂದ್ ಶಾರ್ಟಲ್ಲಿ ಮುಗೀತಲ್ಲ. ಇನ್ನೇನು ಯುದ್ಧ ಮುಗೀತು ಅಂತಂದ್ರೆ ಸೀತಮ್ಮ ಕರ್ಕೊಂಡು ಹೋಗೋದು. ಈ ಸೀತಾ ಕಲ್ಯಾಣ ಕತೆ ಮಾಡ್ತಾ ಇದ್ದೆ. ಸೀತಾ ಕಲ್ಯಾಣದ ಕತೆ ಎಲ್ಲಿಗೆ ಬಂದಿದೆ? ಶ್ರೀರಾಮಚಂದ್ರ ಲಕ್ಷ್ಮಣ ಸಹಿತನಾಗಿ ವಿಶ್ವಾಮಿತ್ರರ ಸಂಗಡ ಜನಕನ ಆಸ್ಥಾನದಲ್ಲಿದ್ದಾನೆ. ಒಬ್ಬೊಬ್ಬರಾಗಿ ಬಂದು ಆ ಬಿಲ್ನ ಎತ್ತುತ್ತಿದ್ದಾರೆ. ಯಾರ ಕೈಲೂ ಎತ್ತಕ್ಕಾಗ್ತಿಲ್ಲ. ಯಾರ ಕೈಯಲ್ಲೂ ಆ ಧನುವನ್ನ ಅಲ್ಲಾಡಿಸಲು ಸಾಧ್ಯವಿಲ್ಲ. ಅಂದ್ರೆ ಆ ಧನುವೇನು ಸಾಮಾನ್ಯವೇ? ಜಟಾಜೂಟ ಗಂಗಾ ಮುಕುಟ ಶಶಿಲಾಟ ಶೋಭಿತನಾಗಿರ್ತಕ್ಕಂಥ ಪರಮೇಶ್ವರನ ಅನುಗ್ರಹದಿಂದ ಇದ್ದಂತ ಆ ಧನುವನ್ನ ಅಲುಗಾಡಿಸಲು ಸಾಧ್ಯವೇ ಎಂದು ಎಲ್ಲರೂ ಬೆಕ್ಕಸ ಬೆರಗಾಗಿ ನೋಡುತ್ತಿದ್ದರೆ ಅಂತ ಕತೆ ಹೋಗ್ತಾ ಇತ್ತು. ಓಡೋಡ್ ಬಂದ್ರು. ಬುದ್ಧಿ ಏನು ಮಳೆ ಬತ್ತೈತೆ ಕಂಬುದ್ಧಿ, ಬೇಗ ನಿಲ್ಲಿಸ್ಬಿಡಿ ಬುದ್ಧಿ. ಇನ್ನ ಧನು ಎತ್ತೇ ಇಲ್ಲ, ತಡಿಲ್ಲ, ಇನ್ನೆಲ್ಲೋ ಪಟ್ಟಾಭಿಷೇಕ್ತರ್ಗು ಆಯ್ತು. ಅಂತೂ ಇಂತೂ ಎಲ್ಲಿಗೆ ತಂದಿದ್ದೀನಿ. ಧನು ಎತ್ತಾಯ್ತು, ಧನು ಮುರಿದಾಯ್ತು, ಸೀತಮ್ಮನವರು ಆರನ್ನು ಹಾಕಿದ್ರು, ಶ್ರೀರಾಮಚಂದ್ರ ಕಲ್ಯಾಣವೂ ಆಯ್ತು. ಈಗ ಅಯೋಧ್ಯ ನಗರಕ್ಕೆ ಬಂದಿದ್ದಾರೆ. ಅಯೋಧ್ಯ ನಗರದಲ್ಲಿ ಕೈಕಾದೇವಿಯಿಂದ ಅವಮಾನವನ್ನು ಪಟ್ಟು ಶ್ರೀರಾಮಚಂದ್ರ, ಸೀತಮ್ಮನವರು, ಲಕ್ಷ್ಮಣ ದೇವರು ವನವಾಸಕ್ಕಾಗಿ ಕಾಡಿಗೆ ಬಂದಿದ್ದಾರೆ. ಆ ವನವಾಸಕ್ಕೆ ಬಂದ ಸೀತಾದೇವಿಯನ್ನ ರಾವಣೇಶ್ವರ ಅಪಹರಿಸಿದ್ದಾನೆ ಅಂತ ಬಂದ್ಬಿಟ್ಟೆ. ಕತೆ ಎಲ್ಲಿ ನಿಂತೈತೆ ಅಂದ್ರೆ, ಇನ್ನೇನು ಯುದ್ಧ ಪಟ್ಟಾಭಿಷೇಕಕ್ಕೆ ನಿಂತೈತೆ ಕತೆ. ಓಡ್ ಬಂದ್ರು. ಬುದ್ಧಿ ಏನು ಮಳೆ ನಿಂತೋಯ್ತು, ಮುಂದುವರ್ಸಿ ಬುದ್ಧಿ.
ರಿವೆಂಡ್ ಹೋಗ್ಬೇಕು ಈಗ. ಈಗೇನ್ ರಿವೆಂಡ್ ಅಲ್ಲ ನಾನು ಅಂದ್ರೆ ಕಥಾಭಾಗಗಳು ನಿನ್ನೊಳಗಡೆ ಅಡಕವಾದಾಗ ನೀನ್ ಎಲ್ಲಿಗೆ ತಗೊಂಡ ಕಥೆಯನ್ನು ಒಂದು ಸುರುಳಾಗಿ ಆ ಕಥೆನೇ ಅಂತದ್ದು, ಆ ಕಥೆ ಮಾಡುವ ಬರೀ ಅಂತದ್ದು ನಮ್ಮಲ್ಲಿ ಇವತ್ತು ಯಾರಿಗೂ ಬೇಡವಾಗಿದೆ. ಇವಾಗೆಲ್ಲ ನಡೀತಾ ಹರಿಕತೆ ಗಿರಿಕತೆ ಎಲ್ಲ ಮಾಡಿಸ್ ಹರಿಕತೆ ಅಂತ ಅಲ್ಲಪ್ಪ, ನೀನು ಪುರಾಣವನ್ನು ನೀನು ಬೆಳಗ್ಗೆ ಆದ್ರೆ ನಿಮ್ ಚಾನಲ್ಗಳಲ್ಲಿ ನಡೆಯೋದೇ ಅದು ತಗ, ನಿಮ್ ಚಾನಲ್ ನಡೀತಿರೋದೇ ಅದರಿಂದ. ಮುಂದ್ಲು ಪ್ರಶ್ನೆ ಕೇಳು. ಈ ರೀತಿಯಾಗಿ ಅವಮಾನವನ್ನು ಮಾಡ್ತಾ ಶಿವಕುಮಾರ ಸ್ವಾಮೀಜಿಗಳು ಶಿವರಲ್ಲಿ ಕೂತು ಈ ರೀತಿ ಕೀರ್ತಿ ಅವರಿಗೆ ಅವಮಾನವನ್ನು ಮಾಡ್ತಾ ಸನ್ಮಾನನೂ ಅಲ್ಲ. ಯಾಕೆ ಅಂದ್ರೆ ನೀನು ನನ್ ಸುಮ್ನೆ ಕಾಂಟ್ರವರ್ಸಿ ಅಂತಾರೆ. ಬೇಡ ಬಿಡಪ್ಪ, ಆ ಪ್ರಶ್ನೆನೇ ಬೇಡ, ಮುಂದಕ್ಕೆ ತಗ. ಏನ್ ಅನ್ನೋದು ಈಗ ಆಲ್ರೆಡಿ ಅಂದವ್ರ ಕಾಂಟ್ರವರ್ಸಿ ಅನ್ಕೊಳ್ಳಿ ತಗ, ನಿನ್ ಪಾಡಿಗೆ ನೀನ್ ಮಾಡು. ಏನ್ ಮುಂದಿನ ಪ್ರಶ್ನೆ ಕೇಳ ಹಾಳಾಗೋದು. ಮುಂದಿನ ಪ್ರಶ್ನೆ ಗುರುಗಳೇ, ಈ ಬಾಲ್ಯದಲ್ಲಿ ನಿಮ್ಮ ಇಂಟ್ರೆಸ್ಟ್ಗಳು ಹೆಂಗಿತ್ತು ಅಂತ, ಅಂದ್ರೆ ಈ ತರದ್ ಏನಾದ್ರು ಇಂಟ್ರೆಸ್ಟ್ ಇತ್ತ ಮುಂದೆ ಹಿಂಗಾಗ್ಬೇಕು ನಾನು ಹಿಂಗ್ ಮಾಡ್ಬೇಕು? ನೋಡ, ನಾನು ಅಷ್ಟೊತ್ತಿಂದ ಹೇಳುವಾಗ ನಾನು ಕಥೆನೇ ಹೇಳ್ತಾ ಬರ್ತಾ ಇದ್ದೇನೆ. ನಿಮ್ದೆ ನನ್ನ ಕಥೆನೇ ಹೇಳ್ತಾ ಇದ್ದೀನಿ. ನಾನು ರಾಮಾಯಣ ಕಲಿಬೇಕು ಅಂದಾಗ ನಿನ್ನ ಮನೋಭಾವ ಹೇಗಿರ್ತದೆ? ಕರೆಕ್ಟ್. ನೀನ್ ಮಹಾಭಾರತವನ್ನು ಅಧ್ಯಯನ ಮಾಡಬೇಕು ಅಂದಾಗ ನಿನ್ನ ಮನೋಭಾವ ಹೇಗಿರ್ತದೆ? ನೀನ್ ಏನಾಗ್ಬೇಕು ಅನ್ಕೊಂಡಿರ್ತಿ? ಟಿ ಶರ್ಟ್ ಹಾಕೊಂಡು ಪ್ಯಾಂಟ್ ಶರ್ಟ್ ಹಾಕೊಂಡು ರಾಮಾಯಣ ಹೇಳ್ತೀನಿ ಅನ್ಕೊಂಡಿರ್ತೀಯಾ? ಚಾನ್ಸ್ ಇಲ್ಲ. ಅಂತ ಮೇಲೆ ನನ್ನ ಮನೋಭಾವದಲ್ಲಿ ಅದಿತ್ತು ಅಂತ ಆಗೋಯ್ತು. ಒತ್ತಿ ಹೇಳೋಂಥದ್ದೇನಿಲ್ಲ ಇಲ್ಲಿ. ಅಲ್ಲ ಗುರುಗಳೇ, ನಾನೇನ್ ಕೇಳ್ತೀನಿ ಅಂದ್ರೆ, ಈಗ ನೀವು ಇದನ್ನ ಆಗ್ಬೇಕು ಅಂತ ಅನ್ಸ್ಕೊಂಡ್ಮೇಲೆ ಬೇರೆ, ನಾನೇನ್ ಹೇಳ್ತೀನಿ ಅಂದ್ರೆ ಅದಕ್ಕಿಂತ ಮುಂಚೆ ಒಂದು ಬಾಲ್ಯ ಅಂತ ಒಂದಿರುತ್ತೆ, ಒಂದು ಯೌವನಾವಸ್ಥೆ ಅಂತ ಒಂದಿರುತ್ತೆ. ಅಲ್ಲಿ ಸಹಜವಾದ ಕೆಲವೊಂದು ಚಟುವಟಿಕೆಗಳು, ಪ್ರೇಮ ಪ್ರಸಂಗ ನಿನ್ಗೂ ಆಗಿರುತ್ತೆ, ಎಲ್ರಿಗೂ ಆಗಿರುತ್ತೆ, ಅದು ಬೇರೆ ಪ್ರಶ್ನೆ. ಲವ್ ಸ್ಟೋರಿ, ಅಯ್ಯೋ ಅದೆಲ್ಲ ಇರ್ತಾವಪ್ಪ, ಅವೇನಿಲ್ಲ. ಅದೇನ ಇಲ್ಲ ಕಣ, ಮುಂದ್ಲದ್ ಕೇಳು. ತಪ್ಪು ಗುರುಗಳೇ, ಮನಸ್ಸು ಬಿಚ್ಚಿ ಆರಾಮ ಮಾತಾಡ. ನೀನ್ ಬಿಚ್ಕ, ನನ್ಗ್ ಬೇಡ. ನನ್ನೆಲ್ಲ ಆಗಿದೆ, ನೀವು ಒಂಚೂರು ಹೇಳಿದ್ರೆ ಕಾಮೆಂಟ್. ಆಮೇಲೆ ಮಿಕ್ಕಿದ್ದು ಲವ್ ಸ್ಟೋರಿ ಹೇಳಲ್ಲ. ಅಯ್ಯೋ ಹೇಳಕ್ ಆಗಲ್ಲ. ಇಲ್ವಾ? ಹೇಳಲ್ಲ. ಇದಿಲ್ಲಪ್ಪ ನೋಡು. ಆಮೇಲೆ ಮಿಕ್ಕಿದ್ದು. ಸಿನಿಮಾ ನೋಡಿದ್ರ ಗುರುಗಳೇ? ಯಾವ್ದಪ್ಪ ನೋಡ್ತಿದ್ರ? ದಿನ ನೋಡ್ತೀನಿ. ಹೇಳು, ಯಾವ ಸಿನಿಮಾ ನೋಡಿದ್ರಿ? ಈಗ್ಲೂ ನೋಡ್ತೀನಿ. ಮುಂಚೆ ಯಾವ್ದಾದ್ರು ನೋಡಿದ್ರಿ? ಈಗೂ ನೋಡ್ತಾ ಇದ್ದೀನಿ. ಮುಂಚೆ ಯಾವ್ದಾದ್ರು ನೋಡಿದ್ರಿ? ಎಲ್ಲ ನೋಡಿದ್ದೀನಿ. ತುಂಬಾ ರಾಜ್ಕುಮಾರ್ ಅವರ ಎಲ್ಲಾ ಚಿತ್ರಗಳನ್ನ ನೋಡ್ತಾ ಇದ್ದೆ. ಯಾವ ಸಿನಿಮಾ ಸಿಕ್ಕಾಪಟ್ಟೆ ಸಲ ನೋಡಿದ್ರಿ ಗುರುಗಳೇ? ನಿಮ್ ಫೇವ್ರೆಟ್ ಸಿನಿಮಾ? ಸಿಕ್ಕಾಪಟ್ಟೆ ನಾನು ಹಂಗೆ 4 ಸತಿ 5 ಸತಿ ನೋಡ್ತಿರ್ಲಿಲ್ಲ, ಒಂದೊಂದ್ಸತಿ ನೋಡ್ತಿದ್ದೆ ಅಷ್ಟೇ. ಯಾವ್ದಾರು ಒಂದ್ ಸಿನಿಮಾ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿರ್ತ, ಸೂಪರ್ ಸಿನಿಮಾ, ಇನ್ನೊಂದ್ಸಲ ಎಲ್ಲ ಚೆನ್ನಾಗಿದೆ. ಯಾಕಂದ್ರೆ ಯಾವ್ದು ಫೇವ್ರೆಟ್ ಸಿನಿಮಾ ಅಂತಿಲ್ವಾ? ಫೇವ್ರೆಟ್ ಕೀರ್ತಿ ಮಾಡಿದ ನಂತರದಲ್ಲಿ ಅದನ್ನೊಂದ್ 2-3 ಸತಿ ನೋಡಿ. ನೀವೇ ಕೊಡ್ಬೇಕು ಅವಕಾಶ. ಅಯ್ಯ ಆಯ್ತು ಬಿಡಕನ್ನ ಬೋವಾ. ಹೇಳಿದೆ ಮುಂದೆ ಹೀರೋ ಆಗೋ ಎಲ್ಲ ಲಕ್ಷಣಗಳು ನಿಂಗೆ ಕಾಣ್ತಾ ಇದೆ. ಹೀರೋಯಿನ್ ಹುಡುಕ್ತಾ ಇದೀವಿ. ಮೊನ್ನೆ ಯಾರ ಜೊತೆನೂ ಮಾತಾಡ್ತಿದ್ದಪ್ಪ ಇದೇ ವೇದಿಕೆನಲ್ಲಿ. ಯಾರೋ ಹೀರೋಯಿನ್ ಜೊತೆನಲ್ಲಿ. ಸಂಜನಾ ಆಗ್ಬೋದಾ? ನಮ್ಮ ಮನೆಯವ್ರು ಒಪ್ಪಿದ್ರೆ ಆಗತ್ತೆ. ಹೌದಾ? ಓಕೆ. ಹೇಳಿ ಗುರುಗಳೇ, ನಿಮ್ಮ ಫೇವ್ರೆಟ್ ಹೀರೋ ಯಾರಾಗಿದ್ರು? ರಾಜ್ಕುಮಾರ್ ಅವ್ರೆ. ಯಾವ ಸಿನಿಮಾ ಅವ್ರದ್ದು ಅಂತ ನಾನು ಕೇಳಿದೆ. ಎಲ್ಲ ಸಿನಿಮಾಗಳು ಯಾವುದು ಅಂತಲ್ಲ. ಬಬ್ರು ನಿನ್ನ ಬೇಡ್ರ ಬಬ್ರು ಅನ್ನೋದಲ್ಲಿ ಡೈಲಾಗ್ ಇದೆ. ಇದೇ ಚಾನಲ್ 4-5 ಸತಿ ಹೇಳಿದ್ದೀನಿ. ನನ್ನ ಶೋನಲ್ಲಿ ನಮ್ಮ ದೇವರ ಎಲ್ಲರೂ ನಮ್ಮ ವೀಕ್ಷಕರು ಈ ಚಾನಲ್ ಯಾರು ತಿಳಿಯರೆ ಅನ್ಕೊಂಡಿರಕ್ಕಾಗಲ್ಲ. ಬೇರೆ ಯಾವ್ದಾದ್ರು ಹೇಳ. ಕಟ್ಟ ಕಡೆಯದಾಗಿ ಎಲ್ಲರ ಒತ್ತಾಯದ ಮೇರೆಗೆ ಇಲ್ಲ ಕಟ್ಟ ಕಡೆಯದಾಗಿ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಕಿರಿಕೀರ್ತಿ ಶೋನಲ್ಲಿ ನೋಡ್ತಾ ಇರುವಂತಹ ಎಲ್ಲ ಫ್ಯಾನ್ಗೋಸ್ಕರ ಶಿವಕುಮಾರ ಸ್ವಾಮೀಜಿ ಅವರು ಭಕ್ತ ಪ್ರಹ್ಲಾದ ಈ ಒಂದು ಡೈಲಾಗ್ ನೋಡ್ತಾ ಇದ್ರೆ ದಯವಿಟ್ಟು ಎಂಜಾಯ್ ಮಾಡಿ. ಅದೇ ಹೇಳೋಣ ತಗೊಳ್ಳ. ಹಿಂಗ್ ಬಿಡಿ ಒಂದೇ ಒಂದು ಡೈಲಾಗ್ ಸಕ್ಕಂತ ಹಿಂಗ್ ಬಿಡಿ. ಬಬ್ರುವಾನ, ಸಾರಿ ದಟ್ ಇಸ್ ನಾಟ್ ಭಕ್ತ ಪ್ರಹ್ಲಾದ, ಬಬ್ರುವಾನ. ಬಿಡಿ ಗುರುಗಳೇ. ಭಕ್ತ ಪ್ರಹ್ಲಾದನ ಬಬ್ರುವಾನ ಗುರುಗಳೇ. ಗೆಜ್ಜೆ ಕಟ್ಟಿನ ಮೋಹಿನಿಯು ಅದಲ್ಲ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಮುಂದೆ ಬರಲ್ಲ, ನೀವು ಕಂಟಿನ್ಯೂ ಮಾಡಿ. ಇಲ್ಲ ನೀನ್ ಮುಂದಕ್ಕೆ ಹೋಗು, ನಾನು ಅರ್ಜುನ್ ಇವನ್ ದಾಡ್ತೇನೆ. ಬರಲ್ಲ ನನಗೆ, ಯಾರೆಲ್ಲ ಬಾಯಿಗೆ ಬಂದಿದ್ದೆಲ್ಲ ಹೇಳ್ಬೇಕಾಗಿತ್ತು ನಾನು. ಬರ್ದಿರೋರ್ನೆಲ್ಲ ಯಾಕ್ರಿ ತಂದು ಕುಂಡ್ರಿಸ್ತೀರಾ? ಅದಕ್ಕೆ ನೀವ್ ಹೇಳಿ ಅಂತ ನಾವ್ ಕೊಡ್ತೀವಿ. ನಾವೇ ಹೇಳಾಗಿದ್ರೆ ನಾವೇ ಹೇಳ್ಕತೀವಪ್ಪ ಕ್ಯಾಮ್ರಾ ಮುಂದ್ಗಡೆ ಕೂತ್ಕೊಂಡು. ಹೇಳಿ ಚಂದ ಅದು ಹೇಳು.
ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಕೀರ್ತಿ ಪರಮಾತ್ಮ. ಆಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪ. ಯದುವ ಜಯವ ತಂದಿತ್ತ ಆಯದು ನಂದನ. ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ. ತೃಣಕ್ಕೆ ಸಮಾನ. ಅಸಹಾಯ ಶೂರ ನಾನ ಕ್ಷೀಣ ಬಲನು. ಹರನೊಡನೆ ಹೋರಾಡಿ ಪಾಶುಪತಮಂ ಪಡೆದವನು. ಆಗ್ರಹದೊಳೆದುರಾಗೋ ಅನಿತವಂ ನಿಗ್ರಹಿಸೋ ವ್ಯಾಘ್ರನಿವನು. ಉಗ್ರ ಪ್ರತಾಪೇ ಉಗ್ರ ಪ್ರತಾಪ. ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಎಲ್ಲಿ ಅಡಗಿತ್ತು ಈ ನಿನ್ನ ಶೌರ್ಯ. ಸಾಕು, ಮುಂದಷ್ಟು ಜನ ಇಲ್ಲ. ನಾನು ಅವನಂತೀನೋ ಅವನ್ ಅದಕ್ಕೆ ಆ ವರ್ಡ್ ಬರೋದ್ರೊಳಗಡೆ ನಾವು ಸ್ಟಾಪ್ ಮಾಡ್ತಾ ಇದ್ದೀವಿ. ಗುರುಗಳೇ, ಹೇಳ್ಮ, ನೀವು ಸಾಕಷ್ಟು ಏಳು ಬೀಳು ಎಲ್ಲ ನೋಡ್ಬಿಟ್ಟಿದ್ರಿ ಲೈಫಲ್ಲಿ, ಎಲ್ಲ ನೋಡಿದಿರಿ, ಬಟ್ ಎಲ್ಲ ಪಾಸಿಟಿವ್ ಆಗಿ ತಗೊಂಡಿದ್ರಿ, ಎಲ್ಲ ಪಾಸಿಟಿವ್. ಹೆಚ್ಚು ಕಮ್ಮಿ ನಿಮಗೆ ನನ್ನ ಮೇಲೆ ಕೋಪ ಇತ್ತು ಒಂದು ಕಾಲಕ್ಕೆ, ಆದ್ರೆ ನೀವು ಕೋಪ ಮಾಡ್ಕೊಳ್ಳಿಲ್ಲ. ನೆಕ್ಸ್ಟ್ 2 ಡೇಸಿಗೆ ಮಾತಾಡಿದ್ರಿ. ಇವತ್ತು ಕರೆದು ಒಂದು ಅರ್ಧ ಮುಕ್ಕಾಲು ಗಂಟೆಗೆ ಆಫೀಸಿಗೆ ಬಂದ್ರಿ. ಈ ಒಂದು ಪಾಸಿಟಿವ್ ಆಟಿಟ್ಯೂಡ್ ಇದೆಯಲ್ಲ ಗುರುಗಳೇ, ಅದು ನಿಮ್ಮ ಬಗ್ಗೆ ಏನೇ ಅನ್ಕೊಂಡ್ರು ಒಂಥರ ನಮಗೆ ಪಾಸಿಟಿವ್ ಬಂದ್ಬಿಡುತ್ತೆ. ಚಚೆ ತಪ್ಪು ಮಾಡಿದ್ವಾ ಅನ್ನೋ ತರ. ನಾನು ಹೇಳೋವಾಗ್ಲೇ ಹೇಳ್ದೆ, ನೀನ್ ಎಷ್ಟು ದಿವಸ ನನ್ನನ್ನು ದ್ವೇಷಿಸ್ಬೋದು, ಅಷ್ಟು ದಿವಸ ನಾನು ನಿನ್ನನ್ನು ಪ್ರೀತಿಸಿದ್ರೆ ಏನ್ ಮಾಡಾಗತ್ತೆ? ಇದಿರೋದೇ ಹಿಂಗೆ ಹಾಳಾಗೋಗ್ಲಿ ಅನ್ಕಂತ್ಯ, ಇಲ್ದವ್ರು ನಾನು ಇಷ್ಟಪಟ್ಬಿಡಮ್ಮ ಅನ್ಕೊಳ್ತೀಯ. ಇಷ್ಟೇ ಕಣ. ದ್ವೇಷವನ್ನ ದ್ವೇಷದಿಂದ ಗೆಲ್ಲೋಕ್ ಸಾಧ್ಯವೇ ಇಲ್ಲ. ಕರೆಕ್ಟ್, ಪ್ರಪಂಚದಲ್ಲೇ ಸಾಧ್ಯ ಇಲ್ಲ. ದ್ವೇಷವನ್ನ ಪ್ರೀತಿಯಿಂದ ಮಾತ್ರ ಗೆಲ್ಲಕ್ ಸಾಧ್ಯ. ಅದೊಂದಕ್ಕೆ ಬಿಟ್ರೆ ಇನ್ನ ಅದೇನ್ ಮಾಡ್ಕಂತೀಯ ಮಾಡ್ಕೊಳ್ಳಲ್ಲೇ ಅಂದ್ರೆ ಅವನು ಅಂತಾನೆ ಮಾಡ್ತೀನಿ ತಡಿಯಲ್ಲಿ ಅಂತ. ಈ ಬಾಳೆ ಬೇಡವೆ ಕಂದ, ನೀನ್ ಏನ್ ಮಾಡಿದ್ರು ಚಂದ ಕಣೋ ಅಂತಂದ್ರೆ ಆ ಚಂದ ಆನಂದವಾದಾಗ, ಆನಂದ ಸದಾಕಾಲ ನಿನ್ನಲ್ಲಿದ್ದಾಗ, ನಾನು ಹೊಟ್ಟೆ ಹಸ್ಕೊಂಡಿರೋದನ್ನ ನಿನ್ ಕೈಲಿ ನೋಡಕ್ಕಾಗಲ್ಲ, ತಕ್ಷಣಕ್ಕೆ ಹೋಗಿ 2 ಇಡ್ಲಿ ಕಟ್ಟಿಸ್ಕೊಂಡ್ ಕೊಟ್ಬಿಡ್ತೀಯ. ಕರೆಕ್ಟ್. ಆ ತರದ ಸಾಕಷ್ಟು ಗುಣಗಳು ಋಷಿಕುಮಾರ್ ಸ್ವಾಮೀಜಿ ಅವ್ರ ಹತ್ರ ಇದೆ. ಪ್ರೀತಿಯಿಂದ ಏನ್ ಬೇಕಾದ್ರೂ ಗೆಲ್ಬಹುದು ಅನ್ನೋದು ಅವ್ರ ಸ್ಟ್ರಾಟಜಿ. ಪ್ರೀತಿಯಿಂದ ಇನ್ನೂ ಸಿಕ್ಕಾಬಡೆ ಮಾತಾಡೋದಿದೆ. ಅವೆಲ್ಲ ಮಾತಿಗೆ ಮುಂಚೆ ಕಿರಿಕೀರ್ತಿಯಲ್ಲಿ ಮತ್ತೊಂದು ಸ್ಮಾಲ್ ಬ್ರೇಕ್.